ಬೆಂಗಳೂರಿಗರೇ ಅಲರ್ಟ್ ಆಗಿರಿ, ಸೈರನ್ ಶಬ್ದವನ್ನ ನಿರ್ಲಕ್ಷಿಸಬೇಡಿ. ಸೈರನ್ ಶಬ್ದವನ್ನ ನಿರ್ಲಕ್ಷ್ಯ ಮಾಡದಂತೆ ಅಧಿಕಾರಿಗಳು ಬೆಂಗಳೂರಿಗರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಮಾಕ್ ಡ್ರಿಲ್ನ ಭಾಗವಾಗಿ ಈ ಸೈರನ್ ಶಬ್ದ ಮೊಳಗಿತ್ತು. ಬೆಂಗಳೂರಲ್ಲೂ ಮಾಕ್ ಡ್ರಿಲ್ ಮಾಡಿದ್ರು. ಇವತ್ತಿಂದ ಸೈರನ್ ಶಬ್ದ ಕೇಳಿದ್ರೆ ಅದು ಸಮರದ ಸೈರನ್ ಆಗಿರುತ್ತೆ. ನೆನ್ನೆನೂ ಕೇಳಿಸ್ಕೊಂಡ್ವಲ್ಲ ಅಂತ ಇಗ್ನೋರ್ ಮಾಡಬೇಡಿ. ಸೈರನ್ ಕೇಳಿಸಿದ್ರೆ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಸೈರನ್ನ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ಒಂದು ಅಲರ್ಟ್ ಅಥವಾ ವಾರ್ನಿಂಗ್ ಅಥವಾ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿದ್ದಾಗ ಇಂಡಿಯನ್ ಏರ್ಫೋರ್ಸಿಂದ ನಮ್ಮ ಕಂಟ್ರೋಲ್ ರೂಮಿಗೆ ಸಂದೇಶ ಬರುತ್ತೆ. ಆ ಸಂದೇಶ ಬಂದ ನಂತರ ಮಾತ್ರ ನಾವು ಸೈರನ್ ಕೊಡ್ತೇವೆ. ಇದು ಮಾಕ್ ಡ್ರಿಲ್ ಸೈರನ್, ಟೆಸ್ಟ್ ಸೈರನ್ ಅಂತ ಸುಮ್ಮನೆ ಇರಬೇಡಿ. ಆ ಸೈರನ್ ಹೇಗಿರುತ್ತೆ ಅಂತ ಹೇಳಿದ್ರೆ 2 ನಿಮಿಷಗಳ ಕಾಲ ಸೌಂಡ್ ಹೆಚ್ಚಿಗಾಗತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಿಗಾಗತ್ತೆ, ಕಡಿಮೆ ಆಗುತ್ತೆ. ಇಂಥ ರೀತಿಯಲ್ಲಿ 6 ಬಾರಿ ಅಂದರೆ 2 ನಿಮಿಷಗಳ ಕಾಲ ಹೆಚ್ಚಿಗಾಗೋದು 10 ಸೆಕೆಂಡ್, 10 ಸೆಕೆಂಡ್ ಕಡಿಮೆ ಆಗುತ್ತೆ, ಮತ್ತು 10 ಸೆಕೆಂಡ್. ಈ ಥರ ಸೌಂಡ್ ಬಂದಾಗ ದಟ್ಸ್ ಕಾಲ್ಡ್ ಆಸ್ ರೆಡ್ ಅಲರ್ಟ್. ರೆಡ್ ಅಲರ್ಟ್ ಆದಾಗ ತಾವು ಏನು ಮಾಡಬೇಕು? ತಾವು ತಮ್ಮ ಕುಟುಂಬದವರು ತಕ್ಷಣ ಕರ್ಟನ್ಗಳನ್ನು ಹಾಕಿ, ಪರದೆಗಳನ್ನು ಮುಚ್ಚಿ, ಲೈಟ್ಗಳನ್ನು ಆಫ್ ಮಾಡಿ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಆಫ್ ಮಾಡಿ, ಮನೆ ಬೀಗ ಹಾಕಿ, ನಿಮ್ಮದು ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಬ್ಯಾಗು, ಅದು ಪರ್ಸನಲ್ ಕಿಟ್ ಬಗ್ಗೆ ಹೇಳ್ತೇನೆ, ಅದನ್ನು ತಗೊಂಡು ತಕ್ಷಣವೇ, ಅಂದರೆ ನಿಮಗೆ ಈ ಸೈರನ್ ಬಂದಾಗಿಂದ 8 ರಿಂದ 10 ನಿಮಿಷಗಳ ಸಮಯ ಇರುತ್ತೆ. 8 ರಿಂದ 10 ನಿಮಿಷದ ಒಳಗಾಗಿ ಯು ನೀಡ್ ಟು ಎವ್ಯಾಕ್ಯುವೇಟ್, ಅಂದರೆ ಸ್ಥಳಾಂತರ ಆಗಬೇಕು. ಅಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಹೈ ರೈಸ್ ಬಿಲ್ಡಿಂಗ್ಸಲ್ಲಿರ್ತಕ್ಕಂಥವ್ರು, 30 ಮಾಡಿ 35 ಮಾಡಿ ಕಟ್ಟಡದಲ್ಲಿರ್ತಕ್ಕಂಥವ್ರು, ನಿಮಗೆ ಇಳಿದು ಬರೋದು ಕಷ್ಟ ಆಗಿದ್ರೆ ಅಥವಾ ಖಚಿತವಾದಂಥ ಸರ್ಕಾರಿ ಮಾಹಿತಿ ಬಂದಾಗ ಮಾತ್ರ ವಯಸ್ಸಾದವರು, ಸರ್ಜರಿಗಳಾದಂಥವರು, ಸ್ಪೆಷಲಿ ಏಬಲ್ಡ್ ಇಂಥ ವ್ಯಕ್ತಿಗಳನ್ನು ಎಲ್ಲಾದರೂ ಕೆಳಗಿನ ಮಾಡಿಗಳಲ್ಲಿ ಇರಿಸಿ. ಈ ಸೈರನ್ ಅಲರ್ಟ್ ಬಗ್ಗೆ ಇದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ನಿನ್ನೆ ಅಣಕು ಪ್ರದರ್ಶನ ಸೈರನ್ ಕೇಳಿಸ್ಕೊಂಡಿದ್ದಾಯ್ತು, ಆದರೆ ಇವತ್ತಿನಿಂದ ಮುಂದಕ್ಕೆ ಸೈರನ್ ಕೇಳಿಸ್ಕೊಂಡ್ರೆ ಬೆಂಗಳೂರಿಗರು ಹೇಗೆ ಪ್ರತಿಕ್ರಿಯಿಸಬೇಕು? ವಿಜಯ್, ಯುದ್ಧದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಿನ್ನೆ ಸಿವಿಲ್ ಡಿಫೆನ್ಸ್ ಕಡೆಯಿಂದ ನಗರದ 35 ಕಡೆಗಳಲ್ಲಿ ಏಕಕಾಲದಲ್ಲಿ ಸೈರನ್ ಮೊಳಗಿಸುವಂತಹ ಒಂದು ಕೆಲಸ ಆಯಿತು. ಈ ಮೂಲಕ ಜನರಲ್ಲಿ ಅರಿವು ಮೂಡಿಸುವ, ಯುದ್ಧದ ಬಗ್ಗೆ ಆಗಿರ್ಬೋದು, ಯುದ್ಧ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಮಾಡಲಾಯಿತು. ಬಟ್ ಇವತ್ತಿಂದ ಆ ರೀತಿ ಏನಾದರೂ ಸೈರನ್ ಕೇಳಿಸಿದ್ರೆ, ಇವತ್ತಿಂದ ಕೇಳಿಸಿದ್ರೆ ಅದರ ಅರ್ಥ ಒಂದು ಕಮಾಂಡಿಂಗ್ ಸೆಂಟರ್ಗೆ ಏರ್ಫೋರ್ಸ್ ಇಂದ ಒಂದು ಮಾಹಿತಿ ಬಂದಿದೆ. ಇವತ್ತು ಏರ್ಫೋರ್ಸ್ ಇಂದ ಯಾವುದೋ ಒಂದು ಭಾಗದಲ್ಲಿ ಅಟ್ಯಾಕಿಂಗ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮೆಸೇಜ್ ಬಂದರೆ ಕೂಡಲೇ ಅದನ್ನು ಏರ್ಫೋರ್ಸ್ ಅವರು ಕಮಾಂಡಿಂಗ್ ಸೆಂಟರ್ ಕೊಡ್ತಾರೆ. ಕಮಾಂಡಿಂಗ್ ಸೆಂಟರ್ ಸೈರನ್ ಮೂಲಕ ಜನರನ್ನು ಎಚ್ಚರಿಸುವಂತ ಕೆಲಸ ಆಗುತ್ತೆ. ಎಚ್ಚರಿಕೆ ಬಂದಂತಹ ಟೈಮ್ನಲ್ಲಿ ಯಾವಾಗ ಸೈರನ್ ಆಗುತ್ತೋ ಕೂಡಲೇ ಜನರು ಬಹುಮಹಡಿ ಕಟ್ಟಡ ಆಗಿರ್ಬೋದು, ಕೆಲವೊಂದು ಅಪಾರ್ಟ್ಮೆಂಟ್ಗೆ 20 ಮಹಡಿ 30 ಮಹಡಿಯಲ್ಲಿ ಇದ್ದವರು ಕೂಡಲೇ ತಮ್ಮ ಕರ್ಟನ್ಗಳು, ಅಂದರೆ ವಿಂಡೋ ಕರ್ಟನ್ಗಳನ್ನು ಕ್ಲೋಸ್ ಮಾಡಿ, ಲೈಟ್ಗಳನ್ನು ಆಫ್ ಮಾಡಿ, ತಮ್ಮ ಮನೆಗೆ ಬೀಗ ಹಾಕಿ ಸುರಕ್ಷಿತ ಸ್ಥಳ ಅಥವಾ ಬೇಸ್ಮೆಂಟ್ಗೆ ಬಂದರೆ ಇನ್ನೂ ಬೆಸ್ಟ್ ಅನ್ನೋ ಮಾಹಿತಿಯನ್ನು ಸಿವಿಲ್ ಡಿಫೆನ್ಸ್ ಆಫೀಸರ್ಸ್ ಕೊಟ್ಟಿರುವಂತಹ ಮಾಹಿತಿ. ಅದರ ಜೊತೆಗೆ ಇನ್ನೇನಾದರೂ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಯಾರಾದರೂ ಇಂಜುರಿ ಆದವರು ಇದ್ರೆ ಅಥವಾ ಯಾರಾದರೂ ಈ ರೀತಿಯ ಸಮಸ್ಯೆಗೆ ಸಿಲುಕಿ ಯಾವುದಾದ್ರೂ ಒಂದು ಆಪರೇಷನ್ ತುತ್ತಾದವರಾಗಿರ್ಬೋದು, ವಿಶೇಷ ಚೇತನ ವ್ಯಕ್ತಿಗಳು ಇದ್ರೆ ಅವ್ರನ್ನು ತುರ್ತಾಗಿ ಏನು ಶಿಫ್ಟ್ ಮಾಡಲು ಸಾಧ್ಯ ಆಗಿಲ್ಲ ಅಂತವರು 20ನೇ ಮಹಡಿಯಲ್ಲಿ ಇದ್ದವರು ಕನಿಷ್ಠ ಪಕ್ಷ 10ನೇ ಮಹಡಿಯಲ್ಲಿ ಆದರೂ ಬಂದು ಅವರನ್ನು ಅಲ್ಲಿ ತಮ್ಮ ಸುರಕ್ಷಿತ ಜಾಗವನ್ನು ಕಂಡುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಡಿಫೆನ್ಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಟ್ಟು 3 ರೀತಿಯಲ್ಲಿ ಸೈರನ್ ಆಗುತ್ತೆ. ಈ ಸೈರನ್ ಕೂಡ ಸೈರನ್ನ ಶಬ್ದ ಕೂಡ ಭಿನ್ನವಾಗಿರುತ್ತೆ. ಜನರಿಗೆ ಒಂದಿಷ್ಟು ಗೊಂದಲ ಇದೆ. ಸಾಮಾನ್ಯವಾಗಿ ಆಂಬುಲೆನ್ಸ್ ಅಥವಾ ಇತರ ವಾರ್ನಿಗಿಂತ ಈ ಒಂದು ಸೈರನ್ ಶಬ್ದ ಭಿನ್ನವಾಗಿರುತ್ತೆ. ಒಂದು ಸೈರನ್ ಆದ ನಂತರದಲ್ಲಿ ಒಟ್ಟು 3 ಸೈರನ್ ಆಗುತ್ತೆ. ಮೊದಲ ಸೈರನ್ ಆದ ನಂತರದಲ್ಲಿ 10 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಆ 10 ನಿಮಿಷಗಳ ಕಾಲಾವಕಾಶದ ಟೈಮ್ನಲ್ಲಿ ಜನರು ತಮ್ಮ ಅಗತ್ಯ ಕಿಟ್, ಅಂದ್ರೆ ಒಂದು ಬೇಸಿಕ್ ಆಗಿರುವಂತಹ ಮೆಡಿಸಿನ್ ಆಗಿರ್ಬೋದು ಅಥವಾ ತುರ್ತು ಸಂದರ್ಭದಲ್ಲಿ ತಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ ಆಗಿರ್ಬೋದು ಅಥವಾ ನಂಬರ್ ಅನ್ನು, ಈ ರೀತಿಯ ಬೇಸಿಕ್ ಇರುವಂತಹ ಒಂದು ಕಿಟ್ ಅನ್ನು ತಗೊಂಡು ಸುರಕ್ಷಿತ ಸ್ಥಳಕ್ಕೆ ಮೊದಲು ಅವರು ಸ್ಥಳಾಂತರ ಆಗಬೇಕು. ತದನಂತರದಲ್ಲಿ ಅವರಿಗೆ ಏನಾದರೂ ಅಗತ್ಯ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ
ಇದ್ದಂತಹ ಟೈಮ್ನಲ್ಲಿ ಅಲ್ಲಿರುವಂತಹ ತಮ್ಮ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಫೈರ್ ಸರ್ವಿಸ್ ಆಗಿರಬಹುದು ಅಥವಾ ಕಮಾಂಡಿಂಗ್ ಸೆಂಟರ್ ಇವರು ಕಾಲ್ ಮಾಡಿ ತಮ್ಮ ಸೇವೆ ಅಥವಾ ಅಗತ್ಯ ಇರುವಂತಹ ಸೇವೆಗಳ ಬಗ್ಗೆ ಅಲ್ಲಿರುವಂತಹ ಆಫೀಸರ್ಗೆ ಮನವರಿಕೆ ಕೂಡ ಮಾಡಬಹುದು. ಇನ್ನು ತುರ್ತಾಗಿ ಇನ್ನೇನಾದ್ರೂ ಅವರಿಗೆ ಯಾರಾದರೂ ವಿಶೇಷಚೇತನ ವ್ಯಕ್ತಿ ಇದ್ದಂತಹ ಸಂದರ್ಭದಲ್ಲಿ 30ನೇ ಮಹಡಿಯಲ್ಲಿದ್ದಂತಹ ವ್ಯಕ್ತಿಯನ್ನು ತುರ್ತಾಗಿ ಅವರನ್ನ ಮೊದಲ ಮಹಡಿಗೆ ಕರೆತರಲು ಸಾಧ್ಯವಾಗದ ಹಿನ್ನೆಲೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯವಾಗಿರುವಂತಹ ಅಧಿಕಾರಿಗಳು ಕೂಡ ಮಾಹಿತಿ ಕೊಡಬಹುದು. ಒಟ್ಟು 3ನೇ ರೀತಿಯ ಸೈರನ್ ಆಗುತ್ತೆ. ಮೊದಲ ಸೈರನ್ ಇನ್ನೇನು ಅಟ್ಯಾಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಸೈರನ್ ಆಗುತ್ತೆ. 2ನೇ ಸೈರನ್ ಏನಿದೆ ಅಟ್ಯಾಕಿಂಗ್ ಅಂದ್ರೆ ಸ್ಥಿತಿಗತಿಯನ್ನು ನೋಡಿ ಇನ್ನು ಒಂದು ವಿದಿನ್ ಮಿನಿಟ್ ಅಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಟ್ಯಾಕಿಂಗ್ ಸಂದರ್ಭದಲ್ಲಿ ಒಂದು ಸೈರನ್ ಆಗುತ್ತೆ. ಈ 2 ಸೈರನ್ ಆದ್ಮೇಲೆ 3ನೇ ಸೈರನ್ ಏನಿದೆ ಆ ಒಂದು ಸೈರನ್ ನಾವು ಇಲ್ಲಿ ಗಮನಿಸಲೇಬೇಕಾಗುತ್ತೆ ವಿಜಯ್. ಮೊದಲ 2 ಸೈರನ್ ವೇರಿಯೇಷನ್ ಇರುತ್ತೆ, ಅಂದ್ರೆ 2 ನಿಮಿಷ ಕಾಲ ಈ ಒಂದು ಸೈರನ್ ಆಗುತ್ತೆ, ಅದರಲ್ಲಿ ವೇರಿಯೇಷನ್ ಇರುತ್ತೆ. ಬಟ್ 3ನೇ ಸೈರನ್ ಇದೆ ಅದರಲ್ಲಿ ವೇರಿಯೇಷನ್ ಇಲ್ಲ, ಒಂದೇ ಫ್ಲೋ ಅಲ್ಲಿ ಸೈರನ್ ಆಗುತ್ತೆ. ಆ ಸೈರನ್ ಏನಿದೆ ಎಲ್ಲವೂ ಸಹಜ ಸ್ಥಿತಿಗೆ ಬಂದ ನಂತರ ಈ ರೀತಿಯ ಸೈರನ್ ಆಗುತ್ತೆ. ಬಟ್ ಇವತ್ತಿಂದ ಏನಾದರೂ ಈ ರೀತಿಯ ಸೈರನ್ ಕೇಳಿಸಿದ್ರೆ ಜನರು ಬೆಂಗಳೂರಿಗೆಲ್ಲ ಪ್ರಮುಖವಾಗಿ ನಿರ್ಲಕ್ಷ್ಯ ಮಾಡಬಾರದು. ಇದು ಸಮರ ಸೈರನ್ ಆಗಿರುತ್ತೆ, ಅಂದ್ರೆ ಆತಂಕಕಾರಿ ಸನ್ನಿವೇಶದಲ್ಲಿ ಅಪಾಯಕಾರಿ ಸನ್ನಿವೇಶದಲ್ಲಿ ಮಾತ್ರ ಈ ರೀತಿ ಸೈರನ್ ಆಗುವುದರಿಂದ ಜನರು ಕೂಡ ತುರ್ತಾಗಿ ತಾವಿರುವ ಜಾಗದಿಂದ ಸುರಕ್ಷಿತ ಸ್ಥಳಕ್ಕೆ ಹೋಗುವ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ವಿಜಯ್. ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.